ಎಲ್ರಿಗೂ ನಮಸ್ತೆ. ನಾನು ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ, ಧ್ವನಿಯನ್ನು ಏರಿಸುವ ಬದಲು ನಿಮ್ಮ ಒಂದು ಮಾತಿನ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿ. ಹಾಗಾದರೆ ಈ ಒಂದು ಮಾತಿನ ತಾತ್ಪರ್ಯ ಏನು, ಅರ್ಥ ಏನು ಅಂತ ಹೇಳಿದ್ರೆ ನೋಡಿರಿ, ಯಾವುದೇ ಸಂದರ್ಭದಲ್ಲೂ ಸಹಿತ ಅಂದರೆ ಯಾವುದೇ ಒಂದು ಕಠಿಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಮನಸ್ಸನ್ನು ಕೆಡಿಸ್ತಕ್ಕಂಥದ್ದು ಅಥವಾ ನಿಮ್ಮ ಒಂದು ಮನಸ್ಸನ್ನು ಘಾಸಿಕೊಳ್ತಕ್ಕಂಥ ಸಂದರ್ಭ ಎಂಥದೇ ಬಂದರೂ ಸಹಿತ ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಯಾವ ರೀತಿ ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು? ಮಾತಿನ ಮೇಲೆ ನಿಗಾ ಇಟ್ಕೊಳ್ಬೇಕು. ಅಂದರೆ ಜೋರಾಗಿ ಧ್ವನಿಯನ್ನು ಏರಿಸಿ ಮಾತಾಡೋದಾಗಲಿ, ಬೈಗುಳವನ್ನು ಬೈಯೋದಾಗಲಿ ಅಥವಾ ಕಿರ್ಚಾಡೋದಾಗಲಿ ಮಾಡದೆ ನಿಮ್ಮ ಒಂದು ಮಾತಿನ ಮೌಲ್ಯವನ್ನು ಉಳಿಸ್ಕೊಳ್ಬೇಕಾಗ್ತತಿ. ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ನೀವು ಕಾರ್ಯವನ್ನು ಮಾಡಿದ್ರಿ ಅಂತ ಹೇಳಿದ್ರೆ ಜಯ ಏನಾಗ್ತತಿ, ನಿಮ್ಮ ಪಾಲಿಗೆ ದೊರಕ್ತಕ್ಕಂಥದ್ದು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮ್ಮ ಒಂದು ಮಾತಿನ ಮೌಲ್ಯ ಏನಾಗ್ತತಿ, ಹೆಚ್ಚಿಗೆ ಆಗ್ತತಿ. ಹಾಗಾದ್ರೆ ಏನೇ ಸಮಸ್ಯೆಗಳು ಬಂದು ಯಾರೇ ನಮ್ಗೆ ನೋವನ್ನು ಉಂಟು ಮಾಡ್ತಾ ಇದ್ರೂ ಸಹಿತ ಅಥವಾ ನಮ್ಗೆ ಏನಪ್ಪ ತೊಂದರೆ ಕೊಡ್ತಾ ಇದ್ರೂ ಸಹಿತ ನಾವು ಒಂದು ಸಮಯದಲ್ಲಿ ಏನು ಮಾಡಬೇಕು ಅಂತಂದ್ರೆ ಮೌನವನ್ನು ವಹಿಸ್ಬೇಕಾ ಅಥವಾ ಮಾತಾಡದೇ ಇರಬೇಕಾ ಅಂತಕ್ಕಂಥದ್ದು ಕೆಲವರ ಪ್ರಶ್ನೆ ಆಗ್ಬೋದು. ಆದರೆ ನೋಡ್ರಿ, ಎಂಥದೇ ಸಂದರ್ಭ ಇದ್ರೂ ಸಹಿತ ಆ ಸಂದರ್ಭಕ್ಕೆ ಆ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರ್ತೈತಿ. ಸೊ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ನಾವು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಬಾರ್ದು. ಆ ಸಂದರ್ಭದಲ್ಲಿ ಮಾನಸಿಕ ಸ್ಥಿಮಿತವನ್ನು ನಾವೇನು ಮಾಡಬೇಕು, ಹತೋಟಿಯಲ್ಲಿ ಇಟ್ಕೊಂಡು ನಮ್ಮ ಮಾತನ್ನು, ನಮ್ಮ ಮಾತಿಗೆ ಒಂದು ಮೌಲ್ಯವನ್ನು ಗಳಿಸ್ಕೊಂಡು ಏನು ಮಾಡಬೇಕು ಅಂತಂದ್ರೆ ಆ ಸಂದರ್ಭದಲ್ಲಿ ಮಾತಾಡಬೇಕಾಗ್ತೈತಿ. ಅಂದ್ರೆ ಅನಾವಶ್ಯಕವಾಗಿ ಯಾವುದೇ ಮಾತುಗಳನ್ನು ಧ್ವನಿಯಲ್ಲಿ ಮಾತಾಡದೆ ಬೇಕಾಗಿರ್ತಕ್ಕಂತಹ ಮಾತುಗಳನ್ನು ಮಾತಾಡೋದ್ರ ಮೂಲಕ ಏನು ಮಾಡಬೇಕು, ನಿಮ್ಮ ಒಂದು ಮಾತಿನ ಮೌಲ್ಯವನ್ನು ಹೆಚ್ಚಿಸ್ಕೊಳ್ಬೇಕು. ಜೊತೆಗೆ ನಿಮ್ಮ ವ್ಯಕ್ತಿತ್ವವನ್ನು ಸಹಿತ ಇಲ್ಲಿ ಹೆಚ್ಚಿಸ್ಕೊಳ್ಬೇಕು. ವ್ಯಕ್ತಿತ್ವದ ಘನತೆಯನ್ನು ಸಹಿತ ಇಲ್ಲೇನು ಮಾಡಬೇಕು, ನೀವು ಕಾಪಾಡ್ಕೊಳ್ಬೇಕಾಗ್ತದೆ. ಸೊ ಅದಕ್ಕಾಗಿ ಈ ರೀತಿ ಪ್ರತಿಯೊಬ್ಬರು ಸಹಿತ ನಾವೇನು ಮಾಡ್ತೀವಿ, ಏನಾದರೂ ಸಮಸ್ಯೆ ಬಂದಾಗ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತೀವಿ. ಯಾಕೆ ನಾನು ಹಂಗದೇನಿ ಹಿಂಗದೇನಿ, ನನ್ನಿಂದ ಏನು ಮಿಸ್ಟೇಕ್ ಆಗೈತಿ, ನಾನು ಸರಿ ಅದೇನಿ, ನೀನೇ ತಪ್ಪಿರೋದು, ನೋಡ್ಕೋತೀನಿ ಮಾಡ್ಕೋತೀನಿ. ಸೊ ಇಷ್ಟೆಲ್ಲ ಮಾತುಗಳನ್ನು ನಾವೇನು ಮಾಡ್ತೀವಿ ಅಂದ್ರೆ ಏನಪ್ಪ ಅಂತಂದ್ರೆ ಜೋಶ್ ಒಳಗೆ ಹೇಳಿಬಿಟ್ಟಿರ್ತೇವೆ. ಸೊ ಅವಾಗ ಏನಾಗ್ತೈತಿ ಅಂತಂದ್ರೆ ಎದುರಿಗೆ ಇರ್ತಕ್ಕಂತಹ ವ್ಯಕ್ತಿ ನಾನು ಹೇಳಿರ್ತಕ್ಕಂತಹ ವಿಷಯ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಮಾತಾಡಬೇಕಾಗ್ತದೆ. ನೀನು ಸುಮ್ಮನೆ ಗಲಾಟೆ ಮಾಡಿದರೆ, ಕಿರ್ಚಾಡೋದು, ಒದರಾಡೋದು ಈ ರೀತಿ ಮಾಡಿದರೆ ಸಮಸ್ಯೆ ಬಗೆಹರಿಯೋದಿಲ್ಲ ಅಂಥೇಳಿ ಏನು ಮಾಡ್ತಾನೆ, ಹೊಳ್ಳಿ ನಮ್ಗೆ ತೀಡಿ ಹೇಳಲಿಕ್ಕೆ ಬರ್ತಾರ. ಸೊ ಕೂತವರು ಸಹಿತ ಏನು ಮಾಡ್ತಾರೆ, ನಮ್ಮನ್ನು ನೋಡಿದವರು ಸಹಿತ ಅದೇ ಮಾತನ್ನು ಹೇಳ್ತಾರೆ, ಯಾಕೆ ಕಿರ್ಚಾಡ್ತಿದ್ವಿ, ಸರಿಯಾಗಿ ಕೂತ್ಕೊಂಡು ಸಮಸ್ಯೆಯನ್ನು ಬಗೆಹರಿಸ್ಕೊ ಅಂಥೇಳಿ. ಸೊ ಈ ರೀತಿಯಾಗಿ ಪ್ರತಿಯೊಂದು ರಂಗದಲ್ಲೂ ಸಹಿತ ಅನೇಕ ಸಮಸ್ಯೆಗಳಿರ್ತಾವೆ ನೋಡ್ರಿ. ಯಾವುದೇ ಜಾಗ ಆಗಿರ್ಬೋದು, ಪಬ್ಲಿಕ್ ಪ್ಲೇಸ್ ಆಗಿರ್ಬೋದು, ಮನೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಸ್ಕೂಲ್ ಕಾಲೇಜಸ್ ಆಗಿರ್ಬೋದು, ಎಲ್ಲೇ ಇದ್ರೂ ಸಹಿತ ಇಂಥ ಒಂದು ಸಮಸ್ಯೆಗಳು ಜರುಗ್ತಿರ್ತಾವೆ. ಇವನ್ ನೋಡ್ರಿ, ವಿಧಾನಸೌಧದ ಒಂದು ಕಚೇರಿಯಲ್ಲಿಯೂ ಸಹಿತ ಅಂದ್ರೆ ಈ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲೂ ಸಹಿತ ಏನು ಮಾಡ್ತೀವಿ, ಕೆಲವೊಂದಿಷ್ಟು ನಾಯಕರು ಏನು ಮಾಡ್ತಿರ್ತಾರೆ, ಏರು ಧ್ವನಿಯಲ್ಲಿ ಮಾತಾಡೋದನ್ನು ನಾವು ನೋಡ್ತಿರ್ತೀವಿ. ಸೊ ಈ ಥರ ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವೇನು ಮಾಡ್ಬಿಡ್ತೀವಿ ಅಂದರೆ ಮರೆತು ಬೇಡವಾಗಿರ್ತಕ್ಕಂತಹ ವಿಷಯಗಳನ್ನು ಆ ಜೋಶಲ್ಲಿ ಮಾತಾಡ್ಬಿಟ್ಟಿರ್ತೀವಿ. ಸೊ ಅವಾಗೇನಾಗ್ತೈತಿ, ನಮ್ಮ ವ್ಯಕ್ತಿತ್ವಗೂ ಸಹಿತ ಕಳಂಕ ಬರ್ತಕ್ಕಂಥದ್ದು ಅಥವಾ ನಮ್ಮ ವ್ಯಕ್ತಿತ್ವ ಕುಂದತಕ್ಕಂಥದ್ದು, ನಾವು ಸಹಿತ ನಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಮಾತಿನ ಮೇಲೆ ಯಾವಾಗಲೂ ನಿಗಾ ಇಟ್ಕೋಬೇಕು. ಮಾತನ್ನು ಬಹಳ ಒಂದು ಏನಪ್ಪ ಅಂದ್ರೆ ಪ್ರಾಮುಖ್ಯತೆಯನ್ನು ನೀಡಿ ಮಾತಾಡಬೇಕಾಗ್ತೈತಿ. ಸೊ ಅಂದಾಗ ಏನಾಗ್ತೈತೆ ಅಂದ್ರೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಅದೇ ಸ್ಪಾಟಲ್ಲಿ ಸಿಗ್ತೈತಿ. ಸೊ ಅದಕ್ಕಾಗಿ ಏನು ಮಾಡಿರಿ, ಪ್ರತಿಯೊಬ್ಬರು ಸಹಿತ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮಾತಿನ ಒಂದು ತೂಕವನ್ನು ನಾವು ಹೆಚ್ಚಿಸ್ಕೊಳ್ಬೇಕು. ಮಾತಿನ ಒಂದು ಇಲ್ಲಿ ವರ್ಚಸ್ಸನ್ನು ನಾವು ಹೆಚ್ಚಿಸ್ಕೊಳ್ಬೇಕು. ಅಂದಾಗ ಏನಾಗ್ತೈತಿ ಅಂತಂದ್ರೆ ನಮ್ಮ ವ್ಯಕ್ತಿತ್ವ ಸಹಿತ ಒಂದು ಬೆಲೆ ಬರ್ತಕ್ಕಂಥದ್ದು. ಸೊ ಅದಕ್ಕಾಗಿ 10 ಮಾತುಗಳನ್ನು ಆಡುವ ಬದಲು, ಅನಾವಶ್ಯಕವಾಗಿ 10 ಮಾತುಗಳನ್ನು ಆಡುವ ಬದಲು 1 ಮಾತಿನಿಂದ ಮೌನವಾಗಿರುವುದು ಲೇಸು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕಮೆಂಟ್ ಒಳಗೆ ಹಾಕ್ರಿ. ಸೊ ಅದಕ್ಕಾಗಿ ಇಷ್ಟೆಲ್ಲ ಸಮಸ್ಯೆಗಳು ಬಂದರೂ ಸಹಿತ ಪ್ರತಿಯೊಬ್ಬರಿಗೆ ಏನು ಮಾಡಿರಿ ಅಂತಂದ್ರೆ ಸಾವಕಾಶವಾಗಿ, ಸಾವಧಾನದಿಂದ ನಿಮ್ಮ ಒಂದು ಸಮಸ್ಯೆಗಳನ್ನು ಒಂದು ಏರು ಧ್ವನಿಯಲ್ಲಿ ಹೋಗದೆ ಏನು ಮಾಡಿರಿ ಅಂತಂದ್ರೆ ಸರಿಯಾದ ಒಂದು ಮಾರ್ಗದಲ್ಲಿ ಏನು ಮಾಡಿರಿ, ಬಗೆಹರಿಸ್ಕೊಳ್ಬೇಕು ಅಂತ ನನ್ನ ವಿನಂತಿ. ಸೊ ಎಲ್ಲರೂ ಸಹಿತ ಸಾಕಷ್ಟು ಈ ರೀತಿ ಅನುಭವಗಳನ್ನು ಪಡ್ಕೊಂಡಿರ್ತೀವಿ. ಸೊ ನೋಡ್ರಿ, ಏನೇ ತಪ್ಪು ಮಾಡಿರೋದಿಲ್ಲ ನಾನು ಸಹಿತ ಅವಾಗ ಯಾರೋ ಬಂದು ಏನೋ ಹೇಳ್ಬಿಡ್ತಾರೆ, ಏನಂತೇಳಿ, ನೀವು ಹಿಂಗೆ ಅಂತಲ್ರಿ, ಹಂಗೆ ಅಂತಲ್ರಿ, ನೀವು ಈ ಥರ ಮಾಡಬಾರ್ದಾಗಿತ್ತು, ಈ ಥರ ಮಾಡಿಬಿಟ್ರಿ. ಯಾರು ಹೇಳಿದರು, ಕರ್ಕೊಂಡು ಬರಿಲ್ಲ ಅವರಿಗೆ, ನಾನು ಯಾವಾಗ ಮಾಡಿದೆ. ಸೊ ನೋಡ್ರಿ, ನನ್ನ ಮುಖದ ಎಕ್ಸ್ಪ್ರೆಷನ್ ಏನಾಗ್ತೈತಿ, ಚೇಂಜ್ ಆಗಿಬಿಡ್ತೈತಿ. ಸೊ ಈ ರೀತಿ
ಪ್ರತಿಯೊಬ್ಬರಿಗೂ ಸಹಿತ ಏನಾಗ್ತೈತೆ ಅಂದ್ರೆ ವ್ಯಕ್ತಿತ್ವ ಅಂತಕ್ಕಂಥದ್ದು ಬಹಳ ಏನಪ್ಪ ಅಂದ್ರೆ ಅಮೂಲ್ಯವಾಗಿರ್ತಕ್ಕಂಥದ್ದು. ಸೊ ನಾವೇನೇ ತಪ್ಪು ಮಾಡಲಿಲ್ಲ ಅಂತಂದ್ರೆ ನಮ್ಮ ಮೇಲೆ ಅಪರಾಧ ಏನಪ್ಪ ಹಾಕಿಬಿಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ನಾವೇನಾಗ್ಬಿಡುತ್ತೆ, ಫುಲ್ ರೈಸ್ ಆಗಿಬಿಡುತ್ತೆ. ಸೊ ಅಂಥ ಸಂದರ್ಭದಲ್ಲೂ ಸಹಿತ ಏನು ಮಾಡಬೇಕು, ನಮ್ಮನ್ನು ನಾವು ಕಂಟ್ರೋಲ್ ಇಟ್ಕೋಬೇಕು. ಅದೇ ಏನಪ್ಪ ಅಂತಂದ್ರೆ ಮಾತಿನ ಒಂದು ತೂಕವನ್ನು ಹೆಚ್ಚಿಸ್ಕೊಳ್ಳೋದು ಅಂತ ಅರ್ಥ, ನಮ್ಮ ಒಂದು ವ್ಯಕ್ತಿತ್ವದ ತೂಕವನ್ನು ಹೆಚ್ಚಿಸ್ಕೊಳ್ಳೋದು ಅಂತ ಅರ್ಥ. ಸೊ ಅದಕ್ಕಾಗಿ ನೋಡ್ರಿ, ಕಠಿಣ ಪರಿಸ್ಥಿತಿ ಬಂದರೂ ಸಹಿತ ಸಾವಧಾನವಾಗಿ ಏನು ಮಾಡಿರಿ, ಆ ಒಂದು ಪರಿಸ್ಥಿತಿಯನ್ನು ಎದುರಿಸ್ರಿ. ಅವಾಗ ಏನಾಕೈತಿ ಅಂತಂದರೆ ನಿಮ್ಮ ಒಂದು ವ್ಯಕ್ತಿತ್ವ ಏನಾಕೈತಿ, ಅಮೂಲ್ಯವಾಗಿರ್ತಕ್ಕಂಥದ್ದು ಅಂತೇಳಿ ಜನರಿಗೆ ಗೊತ್ತಾಗ್ತೈತಿ. ಸೊ ಅದಕ್ಕಾಗಿ ನೋಡ್ರಿ, ಖಾಲಿ ಪಿಲಿ ಏನು ಮಾಡ್ತಿರ್ತಾರೆ ಅಂತಂದ್ರೆ ಏನೇ ಸಮಸ್ಯೆ ಬಂದರೂ ಸಹಿತ ಆ ಸಮಸ್ಯೆಯಿಂದ ನುಣುಚ್ಕೊಳ್ಳಿಕ್ಕೆ ಏನು ಮಾಡ್ತಾರೆ, ಸಮಸ್ಯೆಯನ್ನು ಬಗೆಹರಿಸಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಏನು ಮಾಡ್ತಿರ್ತಾರೆ ಅಂದ್ರೆ ಸಾಕಷ್ಟು ಗದ್ದಲವನ್ನು ಮಾಡಿ ಏರ್ಧ್ವನಿಯಲ್ಲಿ ಮಾತಾಡಿ ಅದೇನು ಮಾಡ್ತಾರೆ ಅಂದ್ರೆ ಆ ಒಂದು ಸನ್ನಿವೇಶವನ್ನು ಏನು ಮಾಡ್ತಾರೆ ಅಂದ್ರೆ ಗೊಂದಲಮಯವಾಗಿ ಮಾಡಿ ಏನು ಹೋಗ್ಬಿಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಪಾಪ ಎದುರಿಗಿರ್ತಕ್ಕಂಥ ವ್ಯಕ್ತಿಗೆ ನ್ಯಾಯ ಸಿಗೋದಿಲ್ಲ, ನ್ಯಾಯ ಹೇಳಲಿಕ್ಕೆ ಬಂದವ್ರಿಗೂ ಸಹಿತ ನ್ಯಾಯ ಸಿಗೋದಿಲ್ಲ, ಅವರು ಸಹಿತ ಏನು ಮಾಡ್ತಾರೆ, ಹೊರಟು ಹೋಗ್ಬಿಡ್ತಾರೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನು ಮಾಡ್ರಿ, ಇಂತಹ ಒಂದು ಪರಿಸ್ಥಿತಿಗೆ ಅವಕಾಶವನ್ನು ಕೊಡದೆ ಏನು ಮಾಡಿರಿ ಅಂತ ಹೇಳಿದ್ರೆ ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಮಾತಿನ ಮೌಲ್ಯವನ್ನು ಹೆಚ್ಚಿಸ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.